I wish my friends to come on the stage. I wish Vihan sir should stand with us. Yeah. And I wish you all the best to all your team members. Good luck. Thank you, sir. Good afternoon, everyone. My name is Shiv Shankar, and today the team William Shakespeare is going to represent in front of you the tenses. One by one, please explain about you. Good morning, good afternoon. I am Faisal. Today I am going to explain about present tense. Good morning to everyone. My name is Priyanka Hangal. I am studying in 10th class. Today here I am presenting future tense. Good afternoon everyone. My name is Shravani. I am presenting past tense. First of all, I greet very happy afternoon to all my friends present here. Today our team William Shakespeare is going to represent about the tenses which is in our English grammar. You know that English is a funny language. Do you know about tenses, anyone here? If no, we will teach you. So you are ready for the fun time. Let's start this by giving a round of applause to our master, Mr. Ryan sir. Applause. Then what are you waiting for? So let's start the tenses by teammate Kumari Shravani, who is going to teach you about past tenses. Please listen carefully. Now I welcome Kumari, welcome to start the study hub. First tense ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ಫಾರ್ಮುಲಾ ಏನಂದ್ರೆ ಸಬ್ಜೆಕ್ಟ್ ಪ್ಲಸ್ V2 ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಅಂದ್ರೆ ನಾವ್ ಏನ್ ಬೇಕಂದ್ರೆ ಬರಿಬಹುದು. ಹಿ, ಶಿ, ಇಟ್, ಯಾರಾದ್ರೂ ನೇಮ್ ನ ಮೆನ್ಷನ್ ಮಾಡ್ಬೋದು. ಮತ್ತ ಪ್ರನೌನ್ ಅನ್ನ ಇಲ್ಲಿ ಮೆನ್ಷನ್ ಮಾಡ್ಬೋದು. ಅದ ಸಬ್ಜೆಕ್ಟ್ ಇಲ್ಲಿ. ಆಮೇಲೆ V2 ಫಾರ್ಮ್ ಅಂದ್ರೆ ಗಾನ್. ಹಿಂಗ V1 ಅಂದ್ರ V1 ಫಾರ್ಮ್ ಒಳಗ ಗೋ ಬರ್ತೈತಿ. V2 ಫಾರ್ಮ್ ಒಳಗ ವೆಂಟ್. V3 ಫಾರ್ಮ್ ಒಳಗ ಗಾನ್ ಹಿಂಗ್ ಬರ್ತೈತಿ. ಇಲ್ಲಿ ಈಗ ನಾವು ಡೂ ತಗೊಂಡ್ರೆ ಇಲ್ಲಿ ಡೂ, ಡಿಡ್, ಡನ್ ಹಿಂಗ್ ಬರ್ತೈತಿ. ಅದ ಟೈಪ್ V2 ಫಾರ್ಮ್ ಇಂದ ನಾವ್ ತಗೋಬೇಕಾಗ್ತೈತಿ. ಅದಕ್ಕ ಇಲ್ಲಿ ವರ್ಬ್ ಅಂದ್ರ ಪ್ಲೇ. ಫಾರ್ಮ್ ಯಾವ್ದಂದ್ರ ಸೆಕೆಂಡ್ ಫಾರ್ಮ್, ಅದಕ್ಕ ಪ್ಲೇಡ್. ಯಾವ್ದು ಆಬ್ಜೆಕ್ಟ್ ಏನ್ ಪ್ಲೇ ಮಾಡಕತ್ತಾರ ಅಂದ್ರೆ ಅವರು ಲಗೋರಿಯನ್ನ ಆಡ್ತಾರ. ಸೆಕೆಂಡ್ ಬರೋದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಹಿಂದ ಅದು ನಡ್ಯಾಕತ್ತಿತ್ತ ಅಂತ ಹೇಳಕ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಯೂಸ್ ಮಾಡ್ತೇವಿ. ಇದ್ರ ಫಾರ್ಮುಲಾ ಏನಂದ್ರ ಸಬ್ಜೆಕ್ಟ್ ವಾಸ್ ಇಲ್ಲ ಅಂದ್ರ ವೇರ್ ಬರಿತೇವಿ. ಆಮೇಲೆ V1 ಫಾರ್ಮ್ ತಗೊಂತೇವಿ. ನಾವ್ ಇದ್ರೊಳಗ V1 ಫಾರ್ಮ್ ತಗೊಂತೇವಿ. ಆಮೇಲೆ ಇಲ್ಲಿ ಕಂಟಿನ್ಯೂಸ್ ಆಗಿರೋದ್ರಿಂದ ಇಲ್ಲಿ ನಾವು ING ನ ಯೂಸ್ ಮಾಡ್ತೇವಿ. ಮತ್ತ ಆಬ್ಜೆಕ್ಟ್. ಇಲ್ಲಿ ಎಕ್ಸಾಂಪಲ್ ಅಂದ್ರೆ ಸಬ್ಜೆಕ್ಟ್ ಅನ್ನೋದು ನಾವೇನ್ ಬೇಕಾದ್ರೆ ಹಿಂಗ ಪ್ರನೌನ್ ಹಿಂಗ ಯೂಸ್ ಮಾಡ್ಬೋದ. ಮತ್ತ ವಾಸ್ ಬರಿಬೇಕ. ವರ್ಬ್ ಏನಂದ್ರ V1 ಫಾರ್ಮ್ ಒಳಗ್ ತಗೊಂತೀವಿ. ಅದಕ್ಕ ING ಸೇರಿಸ್ತೇವೆ. ಯಾಕಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿರೋದ್ರಿಂದ ನಾವಿಲ್ಲಿ ಕಂಟಿನ್ಯೂಸ್ ನ ಇದು ING ನ ಯೂಸ್ ಮಾಡ್ತೀವಿ. ಆಬ್ಜೆಕ್ಟ್ ಏನಂದ್ರ ಲಗೋರಿ ಅಂತ. ಇಲ್ಲಿ ನೆಕ್ಸ್ಟ್ ಬರೋದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಇಲ್ಲಿ ನಾವೇನ್ ಫಸ್ಟ್ ಯೂಸ್ ಮಾಡ್ತೇವೆ ಅಂದ್ರೆ ಸಬ್ಜೆಕ್ಟ್ ತಗೊಂತೀವಿ. ಇಲ್ಲೂ ಫಸ್ಟ್ ಸಬ್ಜೆಕ್ಟ್ ಬರ್ತೈತಿ, ಆಮೇಲೆ ಹ್ಯಾಡ್ ಬರ್ತೈತಿ. ಪರ್ಫೆಕ್ಟ್ ಟೆನ್ಸ್ ಆಗಿರೋದ್ರಿಂದ ಇಲ್ಲಿ ಹ್ಯಾಡ್ ಬರ್ತೈತಿ. ಪರ್ಫೆಕ್ಟ್ ಟೆನ್ಸ್ ಅಂದ್ರ ಹಿಂದ ಆಗಿದ್ದೇನ ಕ್ಲಿಯರ್ ಆಗಿ ನಮ್ಗೆ ಗೊತ್ತೈತದ, ಪರ್ಫೆಕ್ಟ್ ಆಗದ ಅಲ್ಲಿ ಕೆಲಸ ಆಗೈತಿ ಅನ್ನಕ್ ನಾವಿಲ್ಲಿ ಪರ್ಫೆಕ್ಟ್ ಟೆನ್ಸ್ ಅಂತ ಯೂಸ್ ಮಾಡ್ತೀವಿ. ಆಮೇಲೆ ಇದನ್ನ ಫಸ್ಟ್ ಇಲ್ಲಿ ಬರೋದು ಸಬ್ಜೆಕ್ಟ್, ಆಮೇಲೆ ಹ್ಯಾಡ್. V3 ಫಾರ್ಮ್ ಬರ್ತೈತಿ ಇಲ್ಲಿ ಗಾನ್. ಆಮೇಲೆ ಆಬ್ಜೆಕ್ಟ್ ಬರ್ತೈತಿ. ಅದ್ರೊಳಗ ಫಸ್ಟ್ ಸಬ್ಜೆಕ್ಟ್ ಬರ್ಕೋಬೇಕ, ಆಮೇಲೆ ಹ್ಯಾಡ್, ಆಮೇಲೆ V3 ಅಂದ್ರ ಇಲ್ಲಿ ವರ್ಬ್. V3 ಫಾರ್ಮ್ ಒಳಗ್ ಬರಿತೇವಿ, ಅದಕ್ಕ ED ಯೂಸ್ ಮಾಡ್ತೇವಿ. ಆಮೇಲೆ ಆಬ್ಜೆಕ್ಟ್ ಏನಂದ್ರ ಅವ್ರ ಏನ್ ಆಡತ್ತಾರ ಅಂದ್ರ ಲಗೋರಿ ಆಡಕತ್ತಾರ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಏನಂದ್ರ ಹಿಂದ ಆಗೇತಿ
ಅದು ಪರ್ಫೆಕ್ಟ್ ಐತಿ ಅಂದ್ರೆ ಅದು ಕಂಟಿನ್ಯೂಸ್ ಆಗಿ ನಡೀತಿರ್ತೈತಿ. ಅದನ್ನ ಬಂದೈತಿ ಅಂತ ನಾವು ಹೇಳಾಕ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಯೂಸ್ ಮಾಡ್ತೀವಿ. ಇಲ್ಲಿ ಫಸ್ಟ್ ವರ್ಬ್ ಬರಿಬೇಕ, ಆಮೇಲೆ ಹ್ಯಾಡ್, ಇದ್ರ ಫಾರ್ಮುಲಾ ಹ್ಯಾಡ್, ಇಲ್ಲಿ ಬೀನ್ ಯೂಸ್ ಬರ್ತೈತಿ ಹೊಸದಾಗಿ. ಆಮೇಲೆ ವಿ1 ಫಾರ್ಮ್ ಒಳಗಿನ್ ತಗೋಬೇಕ. ಇಲ್ಲಿ ಕಂಟಿನ್ಯೂಸ್ ಆಗಿರೋದ್ರಿಂದ ಇಲ್ಲಿ ING ಯೂಸ್ ಮಾಡ್ಬೇಕು. ಸಬ್ಜೆಕ್ಟ್ ಹಿ, ಹ್ಯಾಡ್ ಯೂಸ್ ಮಾಡ್ತೀವಿ. ಇಲ್ಲಿ ಬೀನ್ ಬರ್ತೈತಿ, ಇದು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿರೋದ್ರಿಂದ ಇಲ್ಲಿ ಬೀನ್ ಬರ್ತೈತಿ. ಆಮೇಲೆ ವಿ1 ಫಾರ್ಮ್ ವರ್ಕ್ ತಗೋಬೇಕ. ವಿ1 ಫಾರ್ಮ್ ಒಳಗ ಇಲ್ಲಿ ಕಂಟಿನ್ಯೂಸ್ ಆಗಿರೋದ್ರಿಂದ ING ಬರ್ತೈತಿ. ಇಲ್ಲಿ ಆಬ್ಜೆಕ್ಟ್ ಏನಂದ್ರ ಲಗೋರಿ. ಥ್ಯಾಂಕ್ ಯು. I thank my teammate Kumari Shravani for this marvelous teach. Now I welcome my friend Faisal to teach you about the present tenses. Good afternoon. Today I am going to explain you about present tense. It defines the work which are going on. There are divided into 4 groups. The first one is simple present tense. The formula to write simple present tense is subject plus V1 plus object. Subject means noun or pronoun. V1 example. Example, I speak English. I is subject and V1 is speak. The object is English. Any doubt? Present continuous tense. The formula is subject and M. M is used only for first person singular. Is used for third person singular. R is used for plural. V1 plus ING plus object. Example, well, I is subject. M is used for first person singular. Speaking is what the current is doing, and the English is object. Present perfect tense. The formula is subject have has. Subject have or has plus V3 plus object. Has is only used for third person singular. The example is he has spoken is V3.
The for the formula is subject plus have or has plus been v1 ing plus object. Example is I have been speaking English well. I thank my friend Faisal for this great job. Next, I would want to conversation with you. Say hi when I say hello. 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 Is anybody sleeping? Okay. Now my friend Priyanka will explain about the last tense, that is future tense. I welcome her on the stage. ಹಾಯ್ ಗುಡ್ ಆಫ್ಟರ್ನೂನ್ ಟು ಎವ್ರಿ ಒನ್. ಅವ್ರು ನಿಮಗೆ ಹೇಳಿದ್ರೆ ಪ್ರೆಸೆಂಟ್ ಟೆನ್ಸ್ ಫಾಸ್ಟ್ ಟೆನ್ಸ್ ಅಂತಲ್ಲ. ಈಗ ಲಾಸ್ಟ್ ಬರೋ ಟೆನ್ಸ್ ಯಾವ್ದು ಅಂತ ಗೊತ್ತೈತಿ? ಎಸ್, ಫ್ಯೂಚರ್ ಟೆನ್ಸ್. ಫ್ಯೂಚರ್ ಟೆನ್ಸ್ ಇದ್ರಾಗ ಫಸ್ಟ್ ಬರೋದು ಸಿಂಪಲ್ ಫ್ಯೂಚರ್ ಟೆನ್ಸ್. ಇದ್ರ ಫಾರ್ಮುಲಾ ಏನಂತಂದ್ರೆ ಸಬ್ಜೆಕ್ಟ್ ವಿಲ್ ವಿ1 ಆಬ್ಜೆಕ್ಟ್. ಇದನ್ನ ಹಾಕಿದಾಗ ಇಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸಿಗೆ ಎಕ್ಸಾಂಪಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಶಿ ವಿಲ್ ವಾಚ್ ಅ ಮೂವಿ ಟು ನೈಟ್. ಇಲ್ಲಿ ವಿಲ್ ಅಂತ ಬಂದೈತಿ, ಅದಕ್ಕೆ ಇದು ಸಿಂಪಲ್ ಫ್ಯೂಚರ್ ಟೆನ್ಸಿಗೆ ಇದು ಎಕ್ಸಾಂಪಲ್ ಆಗೈತಿ. ಶಿ ಅನ್ನೋದು ಸಬ್ಜೆಕ್ಟ್, ವಿಲ್ ಅನ್ನೋದು ಫ್ಯೂಚರ್ ಟೆನ್ಸ್ ಅಂತ ಹೇಳ್ಬೋದು. ಆಬ್ಜೆಕ್ಟ್ ಇಲ್ಲಿ ಮೂವಿ ಆಗ್ತದ ಅಂಡ್ ವಿ1 ಈಸ್ ವಾಚ್. ಯಾರಾದ್ರೂ ಉದಾಹರಣೆ ಹೇಳ್ತೀರಾ? ಫಸ್ಟ್ ಐಎನ್ಜಿ ಫಾರ್ಮ್ ಮತ್ತೆ ಆಬ್ಜೆಕ್ಟ್ ಬಂದ್ರೆ ಈ ಸಬ್ಜೆಕ್ಟ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಆಗ್ತೈತಿ. ಫಾರ್ ಎಕ್ಸಾಂಪಲ್, ಐ ವಿಲ್ ಬಿ ರೀಡಿಂಗ್ ಅ ನ್ಯೂ ಬುಕ್ ಬೈ ದೆನ್. ಇಲ್ಲಿ ವಿಲ್ ಮತ್ತು ಬಿ ಬಂದಿದ್ದಕ್ಕ ಇದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ಗೆ ಎಕ್ಸಾಂಪಲ್ ಆಗೈತಿ. ಇದ್ರೊಳಗೆ ಏನಾದ್ರೂ ಡೌಟ್ ಐತಾ? ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಒಳಗ ಸಬ್ಜೆಕ್ಟ್ ಶಾಲ್ ಅಥವಾ ವಿಲ್ ಅಂತ ಹ್ಯಾವ್ ಬಂದ್ರ ಇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಆಗ್ತದೆ. ಫಾರ್ ಎಕ್ಸಾಂಪಲ್, ದೇ ವಿಲ್ ಹ್ಯಾವ್ ಪ್ಲೇಡ್ ಸ್ಪೋರ್ಟ್ಸ್. ಇದು ಎಕ್ಸಾಂಪಲ್ ಅರ್ಥ ಆಗೈತೆ ಅನ್ಕೋತೇನೆ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದು ಲಾಸ್ಟ್ ಟೆನ್ಸ್ ಆಗೈತಿ. ಇದ್ರ ಒಳಗ ಸಬ್ಜೆಕ್ಟ್ ಶಾಲ್ ಅಥವಾ ವಿಲ್
ಹ್ಯಾವ್ ಬೀನ್ ಮತ್ತು V1 ING ಆಬ್ಜೆಕ್ಟ್ ಇವೆಲ್ಲ ಕೂಡಿದ್ರೆ ಇದು ಈ ಸಬ್ಜೆಕ್ಟ್ ಅನ್ನ ನಾವು ಬರಿಬೋದಾಗ್ತದೆ. ಫಾರ್ ಎಕ್ಸಾಂಪಲ್ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು ಐ ಶಾಲ್ ಹ್ಯಾವ್ ಬೀನ್ ಸ್ವಿಮ್ಮಿಂಗ್. ಐ ಶಾಲ್ ಹ್ಯಾವ್ ಬೀನ್ ಸ್ವಿಮ್ಮಿಂಗ್ ಇಲ್ಲಿ So friends, this was our presentation. Did you like it? How much did you like it? So much. How much? So much. I didn't thought that our friends will cooperate with us. I thank them too. Sir, how was our presentation? Yes, it was fabulous and fantastic.